ಆ್ಯಕ್ಚುಲಿ ಶುಗರ್ ಇರೋದು ದೇವ್ರ ಚಿತ್ತ ಪಾಸ್ಟರ್ ಅಂತ ಹೇಳಿದ್ರೆ ಆ ಚಿತ್ತಕ್ಕೆ ವಿರೋಧವಾಗಿ ಯಾಕೆ ಮಾತ್ರ ತಗೊಳ್ತೀರಾ? ಸೊ ನಾವೇನು ಹೇಳ್ತೀವಿ ಅಂದರೆ ನಮ್ಮ ಲೈಫಲ್ಲಿ ಏನೇ ನಡೆದ್ರೂ ಎಲ್ಲ ದೇವ್ರ ಚಿತ್ತ ಅಂತೀವಿ. ದಟ್ ಈಸ್ ರಾಂಗ್. ನೀವು ದರಿದ್ರದಲ್ಲಿರೋದು ದೇವರ ಚಿತ್ತ ಅಲ್ಲ, ಅನಾರೋಗ್ಯದಲ್ಲಿರೋದು ದೇವರ ಚಿತ್ತ ಅಲ್ಲ. ಇವತ್ತಿರೋದಕ್ಕಿಂತ ನೀವು 100% 1000% ಚೆನ್ನಾಗಿರ್ಬೋದು. ನಿಮ್ಮ ನಂಬಿಕೆಯನ್ನು ಬೆಳೆಸ್ಕೊಳ್ಳೋದಕ್ಕಾಗಿ ನೀವು ಒಂದು ಸಮಯ ಇಡಬೇಕು. ನಾವು ಒಂದು ಕಡೆ ಬಂದಿದ್ದ ತಕ್ಷಣ ಹೇಳ್ತೀವಿ, ದೇವರೇ ಈಗ ಇಳಿದು ಬಾಪ, ಈಗ ದೇವರೇ ಇಳಿದು ಬಾ ದೇವರೇ. ಪ್ರಾರ್ಥನೆ ಚೆನ್ನಾಗಿದ್ಯಾ? ಪಾಪ ನಿನ್ನ ಪ್ರಸನ್ನತೆ ಇರಲಿ, ನೀನು ಬಾ ಅಂತ. ಯಾವಾಗಾದರೂ ದೇವ್ರು ನಾನು ಬರ್ತೀನಿ ಅಂತ ಹೇಳಿದಾರ? ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದಾರ? ಮತ್ತು ಇದೇನು ಬಾ 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 ಅಂತ? ಇವತ್ತು ಒಂದು ಹೊಸ ಟಾಪಿಕನ್ನು ನಾವು ನೋಡೋಣ. ದೇವರಿಗೆ ಮಿತಿ ಇಲ್ಲ. ಮಿತಿ ಇಲ್ಲ ಅಂದರೆ ಒಂದು ಲಿಮಿಟ್ ಇಲ್ಲ. ಯಾರ್ಯಾರನ್ನ ಹೆಂಗೆ ಆಶೀರ್ವದಿಸ್ಬೇಕು ಅನ್ನೋದಕ್ಕೆ ಮಿತಿನೇ ಇಲ್ಲ. ಆ್ಯಕ್ಚುಲಿ ಇವತ್ತು ಯಾವ್ಯಾವ ರೀತಿಯಲ್ಲಿ ನಾವು ಆಶೀರ್ವಾದವಾಗೋ ಅಥವಾ ಆರೋಗ್ಯವಾಗಿಯೋ ಅಥವಾ ಸಂತೋಷವಾಗಿಯೋ ಸಮೃದ್ಧಿಯಾಗಿಯೋ ಎಲ್ಲದರಲ್ಲೂ ಒಂದು ಲಿಮಿಟ್ ಇದೆ ಅಂದರೆ ದಟ್ ಈಸ್ ನಾಟ್ ಫ್ರಮ್ ಗಾಡ್, ಇಟ್ ಈಸ್ ಫ್ರಮ್ ಮೀ ಆ್ಯಂಡ್ ಯು. ನನ್ನಿಂದ ನಿಮ್ಮಿಂದನೇ ಒಂದು ಲಿಮಿಟ್ ಹಾಕೋದಕ್ಕೆ ಸಾಧ್ಯ ಹೊರತು ದೇವರು ಒಬ್ಬೊಬ್ಬರನ್ನು ಈ ರೀತಿ ಅಂದರೆ ದೇವ್ರ ವಾಕ್ಯ ಹೇಳುತ್ತೆ, ಈಸ್ ನಾಟ್ ಎ ರೆಸ್ಪೆಕ್ಟರ್ ಆಫ್ ಪರ್ಸನ್. ಅಂದರೆ ದೇವ್ರ ಹತ್ರ ಪಾರ್ಶಾಲಿಟಿ ಇಲ್ಲ. ಇವ್ರನ್ನ ಆಶೀರ್ವದಿಸ್ಬೇಕು, ಇವ್ರನ್ನ ಆಶೀರ್ವದಿಸ್ಬಾರ್ದು ಅನ್ನೋದೇ ದೇವ್ರ ಹತ್ರ ಇಲ್ಲ. ದೇವ್ರ ಹತ್ರ ಬಂದ್ಬಿಟ್ಟು ಪಕ್ಷಪಾತ ಇಲ್ಲ, ಇವ್ರ ಫೇವ್ರೇಟು ಇಲ್ಲ. ಯಾರು ಫೇತ್ ಆಪ್ರೇಟ್ ಮಾಡ್ತಾರೋ, ಯಾರು ನಂಬಿಕೆಯಲ್ಲಿ ಆಪ್ರೇಟ್ ಮಾಡ್ತಾರೋ, ಯಾರಿಗೆ ಆದರೂ ದೇವ್ರ ಅದ್ಭುತ ಮಾಡೋದಕ್ಕೆ ದೇವರಿಂದ ಸಾಧ್ಯ. ದೇವ್ರ ಹತ್ರ ಒಂದು ಮಿತಿ ಇಲ್ಲ ಅಂದಾಗ ನಮ್ಮೊಳಗಡೆ ಒಂದು ಪ್ರಶ್ನೆ ಬರುತ್ತೆ, ಅಂದರೆ ಯಾಕೆ ಪಾಸ್ಟರ್ ನಮ್ಮ ಲೈಫಲ್ಲಿ ಎಲ್ಲ ಲಿಮಿಟ್ ಇದೆ, ಲಿಮಿಟೇಷನ್ ಯಾಕಿದೆ ಅಂತ. ಸೊ ನಾವು ದೇವ್ರನ್ನ ಲಿಮಿಟ್ ಮಾಡ್ಬೋದೇ ಹೊರತು ದೇವ್ರ ಲಿಮಿಟ್ ಮಾಡೋದಿಲ್ಲ. ಆಮೇನ್. ಪಾಸ್ಟರ್ ನಮ್ಮ ಕೈಲಿ ದೇವ್ರನ್ನ ಲಿಮಿಟ್ ಮಾಡೋಕ್ಕಾಗುತ್ತಾ ಅನ್ನೋ ಪ್ರಶ್ನೆಗೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ದ ಬುಕ್ ಆಫ್ ಸ್ಯಾಮ್ ಚಾಪ್ಟರ್ 78 ವರ್ಸ್ 41. ಕೀರ್ತನೆ 78:41. Yeah, they turned back and tempted God and limited the Holy One of Israel. And limited the Holy One. ಆತನನ್ನು ಪದೇ ಪದೇ ಪರೀಕ್ಷಿಸಿ ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ಕರೆಗೊಳಿಸಿದರು. ಆದರೂ ಎಕ್ಸಾಕ್ಟ್ ಮೀನಿಂಗ್ ಇಲ್ಲ ಕನ್ನಡ ಬೈಬಲಲ್ಲಿ. ಆದರೆ ಇಂಗ್ಲೀಷಲ್ಲಿ ಏನು ಹೇಳುತ್ತೆ ಅಂದರೆ ಆ್ಯಂಡ್ ಲಿಮಿಟೆಡ್. ಲಿಮಿಟ್ ಅಂದರೆ ನೋಡಿ, ಒಂದು ಲಿಮಿಟ್ ಹಾಕ್ತಾರೆ. ಸೊ ಅಗೇನ್ ಆ್ಯಂಡ್ ಅಗೇನ್ ದೇ ಟೆಂಪ್ಟೆಡ್ ಗಾಡ್ ಆ್ಯಂಡ್ ಲಿಮಿಟೆಡ್. ಸೊ ಹೂ ಲಿಮಿಟೆಡ್ ಗಾಡ್? ದೇ, ನಾಟ್ ಗಾಡ್. ಸೊ ನಮ್ಮಿಂದನೇ ದೇವ್ರನ್ನ ಒಂದು ಲಿಮಿಟ್ ಹಾಕೋಕ್ಕೆ ಸಾಧ್ಯ ಹೊರತು ದೇವರು ಇವರು ಇಷ್ಟೇ ಹಿಂಗೆ ಇರಬೇಕು ಅನ್ನೋ ಒಂದು ಲಿಮಿಟ್ ಹಾಕೋದಿಲ್ಲ. ನೀವು ಇವತ್ತಿರೋದಕ್ಕಿಂತ 100% 1000% ಚೆನ್ನಾಗಿರ್ಬೋದು, ಇರ್ಬೋದು. ಇರಬೇಕು ಅನ್ನೋದು ದೇವ್ರ ಚಿತ್ತ, ದೇವ್ರಿಗಿಷ್ಟ. ಇರ್ಬೋದು, ಮತ್ತು ಯಾಕಿಲ್ಲ? ಅದಕ್ಕೆ 2 ಡಾಕ್ಟ್ರಿನ್ಸ್, 2 ಉಪದೇಶ ಇದೆ. ಏನು ಗೊತ್ತಾ? ಈ ಡಾಕ್ಟ್ರಿನ್ ಏನು ಹೇಳುತ್ತೆ ಅಂದರೆ, ದೇವರು ಫಸ್ಟೇ ಒಬ್ಬೊಬ್ರಿಗೂ ಏನೇನು ಅಂತ ಬರೆದಿಟ್ಬಿಟ್ಟಿದ್ದಾರೆ. ಈ ಡಾಕ್ಟ್ರಿನ್ ಏನು ಹೇಳುತ್ತೆ ಅಂದರೆ, ದೇವ್ರಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ಒಬ್ಬ ಮನುಷ್ಯ ಹೀಗೆ ಬದುಕಬೇಕು, ಹೀಗೆ ಇರಬೇಕು ಅನ್ನೋದು
ದೇವರು ಫಸ್ಟೇ ಬರೆದಿಟ್ಟು ಬಿಟ್ಟಿದ್ದಾರೆ ಅನ್ನೋದು ಒಂದು ಗ್ರೂಪು. ಇನ್ನೊಂದು ಗ್ರೂಪು ಇವ್ರೇನು ಹೇಳ್ತಾರೆ ಅಂದರೆ ದೇವ್ರ ಕೈಲಿ ಯಾವುದೂ ಇಲ್ಲ, ನಾವೆಲ್ಲ ಮಾಡಬೇಕು ಅಂತ. ಸೊ ಎರಡು ಗ್ರೂಪಲ್ಲಿ ಸಾವರಿನ್ ಗಾಡ್ ಅಂತ ಹೇಳೋ ಈ ಗ್ರೂಪ್ ಏನು ಹೇಳ್ತಾರೆ ಗೊತ್ತಾ, ಏನು ಲೈಫಲ್ಲಿ ನಡೆದ್ರು ದೇವ್ರ ಚಿತ್ತ, ಇದು ದೇವ್ರು ತಗೊಂಬಂದಿರೋದು. ಇವಾಗ ಒಂದು ಅನಾಹುತ ಆಯಿತು, ಒಂದು ಕೆಟ್ಟದಾಯಿತು ಅಂದರೆ ದೇವ್ರು ಫಸ್ಟೇ ಬರೆದಿಟ್ಟು ಬಿಟ್ಟಿದ್ದಾರೆ, ಏನು ಮಾಡೋಣ, ದೇವ್ರು ನಮ್ಮ ಮನೆ ಬರದಲ್ಲಿ ಬರೆದು ಬಿಟ್ಟಿದ್ದಾರೆ, ಹಿಂಗೆ ಆಗಬೇಕು ಇದೇ ಅನ್ನೋದು ಈ ಗ್ರೂಪ್ ಹೇಳುತ್ತೆ. ಬಟ್ ಬಿಬ್ಲಿಕಲ್ ಆಗಿ ಬೈಬಲ್ ಏನು ಹೇಳುತ್ತೆ ಅಂದರೆ, ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಪ್ಲ್ಯಾನ್ ಇಟ್ಟಿದ್ರು. ದೇವರು ನನ್ನ ಮುಖಾಂತರ ನಿಮ್ಮ ಮುಖಾಂತರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಅದ್ಭುತಗಳನ್ನು ಮಾಡಬೇಕು ಅಂತ ಇದ್ದರೂ ಸಹ ವಿತೌಟ್ ಅವರ್ ಕೋಆಪ್ರೇಷನ್, ಅಂದರೆ ದೇವರೊಂದಿಗೆ ಅಥವಾ ದೇವರಿಗೆ ನಾವು ಸಹಕಾರ, ಅಂದರೆ ದೇವರು ಇದನ್ನು ಮಾಡ್ತಾರೆ ಅಂದರೆ ಅದಕ್ಕೆ ನಾವು ಜೊತೆ ಸೇರಿ ಆಮೇನ್ ಅಂತ ಹೇಳಿ ಅದಕ್ಕೆ ನಂಬಿಕೆಯನ್ನು ಉಪಯೋಗಿಸಿದರೆ ಮಾತ್ರ ದೇವರಿಂದ ಮಾಡೋದಕ್ಕೆ ಸಾಧ್ಯ. ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ನಮ್ಮ ಲೈಫಲ್ಲಿ ಏನೆಲ್ಲ ನಡೆಯುತ್ತೋ ಎಲ್ಲ ದೇವ್ರ ಚಿತ್ತ, ಅದಕ್ಕೇ ಯಾವುದೇ ಕೆಟ್ಟದ್ದು ನಡೆದ್ರೂ ದೇವ್ರಿಗೆ ಸ್ತೋತ್ರ ಅಂತ ಹೇಳ್ತೀವಿ. ಇವಾಗ ಏನೋ ಒಂದು ಆಕ್ಸಿಡೆಂಟ್ ಆಗಿತ್ತು, ದೇವ್ರಿಗೆ ಸ್ತೋತ್ರ ಬಿಡಿ ಪಾಸ್ಟರ್. ಏನೋ ಒಂದು ಕಾಯಿಲೆ ಬಂದ್ಬಿಡ್ತು ಶರೀರದಲ್ಲಿ, ಒಂದು ಅನಾರೋಗ್ಯ ಬಂದ್ಬಿಡ್ತು, ನಾವೇನು ಹೇಳ್ತೀವಿ ಗೊತ್ತಾ, ಎಲ್ಲ ದೇವ್ರ ಮಹಿಮೆಗೆ. ಯಾರು ಹೇಳಿದ್ದು ಅದನ್ನು? ದೇವ್ರ ಚಿತ್ತ ಅಥವಾ ದೇವ್ರ ಮಹಿಮೆಗೆ ಅಂತ. ನಾನು ಒಂದು ಹೇಳ್ತೀನಿ, ದೇವ್ರ ಮಹಿಮೆಗಾಗಿ ದೇವ್ರ ಕಾಯಿಲೆ ಕೊಟ್ಟಿದ್ರೆ, ದೇವ್ರ ಚಿತ್ತ ಕಾಯಿಲೆ ಇರೋದಾದರೆ ಯಾಕೆ ಟ್ರೀಟ್ಮೆಂಟ್ ತೊಗೊಬೇಕು? ಅಂದರೆ ದೇವ್ರಿಗೆ ವಿರೋಧವಾಗಿ ತಾನೇ ಮಾಡ್ತಾಯಿದ್ದೀವಿ. ಒಂದು ವೇಳೆ ಡಯಾಬಿಟೀಸು ಶುಗರ್ ಇರೋದು ದೇವ್ರ ಚಿತ್ತ ಪಾಸ್ಟರ್ ಅಂತ ಹೇಳಿದ್ರೆ, ಆ ಚಿತ್ತಕ್ಕೆ ವಿರೋಧವಾಗಿ ಯಾಕೆ ಮಾತ್ರೆ ತಗೊಳ್ತೀರಾ? ಸೊ ಯಾವಾಗೆಲ್ಲ ನಾವು ಮಾತ್ರೆ ತೊಗೊಳ್ತೀವೋ ಆವಾಗೆಲ್ಲ ಏನು ಮಾಡ್ತಾಯಿದ್ದೀವಿ? ದೇವ್ರ ವಿರುದ್ಧವಾಗಿ ಮಾತ್ರೆ ತೊಗೊಳ್ತಾ ಇದ್ದೀವಿ. ಅರ್ಥ ಆಗ್ತಾಯ್ತಾ? ಸೊ ದೇವ್ರ ಚಿತ್ತ ಅಲ್ಲ ಅದು. ದೇವ್ರ ಮಹಿಮೆಗಾಗಿ ಕಾಯಿಲೆ ದೇವ್ರು ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಬಾರ್ದು. ಸೊ ವಿ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ಇಟ್. ಅದಕ್ಕೆ ವಿರುದ್ಧವಾಗಿ ನಾವು ಮಾತಾಡಬೇಕು, ಅದಕ್ಕೆ ವಿರುದ್ಧವಾಗಿ ನಾವು ನಿಲ್ಲಬೇಕು. ಇದು ನಂದಲ್ಲ, ಅನಾರೋಗ್ಯ ನಂದಲ್ಲ, ದರಿದ್ರ ನಂದಲ್ಲ, ಯೇಸುವಿನ ನಾಮದಲ್ಲಿ. ಪ್ರೈಸ್ ದಿ ಲಾರ್ಡ್. ಸೊ ಯಾವುದನ್ನು ನಾವು ಎದುರಿಸಿ ಅದಕ್ಕೆ ವಿರುದ್ಧವಾಗಿ ನಮ್ಮ ನಂಬಿಕೆಯನ್ನು ಉಪಯೋಗಿಸಿ ನಾವು ಅದನ್ನು ಅಪೋಸ್ ಮಾಡ್ತೀವೋ ಆಗಲೇ ನಮಗೆ ಜಯ ಸಿಗೋದು. ಇವಾಗ ದೇವ್ರ ವಾಕ್ಯ ಏನು ಹೇಳುತ್ತೆ? ಲೈಫ್ ಆ್ಯಂಡ್ ಡೆತ್, ಜೀವ ಮರಣ ಎರಡೂ ನಾನು ನಿನ್ನ ಮುಂದೆ ಇಟ್ಟಿದ್ದೀನಿ. ಯಾವ್ದು ಚೂಸ್ ಮಾಡ್ತೀಯ ನೀನು ಚೂಸ್ ಮಾಡ್ಕೊ. ಆಶೀರ್ವಾದ ಇದೆ, ಶಾಪ ಇದೆ, ಲೈಫ್ ಇದೆ, ಡೆತ್ ಇದೆ, ಜೀವ ಇದೆ, ಮರಣ ಇದೆ. ಆನ್ಸರು ದೇವರೇ ಕೊಡ್ತಾರೆ. ಚೂಸ್ ಲೈಫ್. ಜೀವನ ಆಯ್ಕೆ ಮಾಡಿ ಅಂತ ಆನ್ಸರು ನಮ್ಗೆ ಹೇಳ್ಕೊಡ್ತಾರೆ ನೋಡಿ. ಇವಾಗ ಎಲ್ಲ ಒಂದು ಮನೇಲಿ ಒಂದು ಅನಾಹುತ ಆಗೋಯ್ತು, ಯಾರೋ ತೀರ್ಕೊಂಡ್ರು, ನಾವು ಹೆಂಗೆ ಪ್ರಸಂಗ ಮಾಡ್ತೀವಿ? ಏನೋ ದೇವ್ರ ಚಿತ್ತ ಎತ್ಕೊಂಡ್ರು. ಚಿಕ್ಕ ವಯಸ್ಸಲ್ಲೇ ಒಬ್ರು ತೀರೋದ್ರಪ್ಪ, ಏನೋ ಒಂದು ಆಕ್ಸಿಡೆಂಟಲ್ಲೂ ಏನೋ ಒಂದ್ರಲ್ಲಿ ತೀರೋದ್ರು. ನಾವೇನು ಹೇಳ್ತೀವಿ ಗೊತ್ತಾ? ದೇವರು ಒಳ್ಳೆಯವ್ರನ್ನೆಲ್ಲ ಬೇಗ ತಗೊಳ್ತಾರೆ. ಸೊ ನಾವೇನು ಹೇಳ್ತೀವಿ ಅಂದರೆ, ನಮ್ಮ ಲೈಫಲ್ಲಿ ಏನೇ ನಡೆದ್ರೂ ಎಲ್ಲ ದೇವ್ರ ಚಿತ್ತ ಅಂತೀವಿ. ದಟ್ ಈಸ್ ರಾಂಗ್. ನೀವು ದರಿದ್ರದಲ್ಲಿರೋದು ದೇವರ ಚಿತ್ತ ಅಲ್ಲ, ಅನಾರೋಗ್ಯದಲ್ಲಿರೋದು ದೇವರ ಚಿತ್ತ ಅಲ್ಲ. ಇವತ್ತಿರೋದಕ್ಕಿಂತ ನೀವು 100% 1000% ಚೆನ್ನಾಗಿರ್ಬೋದು. ಸೊ ನೀವು ನಂಬಿಕೆಯಲ್ಲಿ ನೀವು ಯಾವಾಗ ದೇವರೊಂದಿಗೆ ಸಹಕಾರ ಮಾಡಿ, ಹೌದು ದೇವರೇ ನೀನು ಹೇಳಿದೆಲ್ಲಪ್ಪ, ನಿನ್ನ ವಾಕ್ಯದ ಪ್ರಕಾರ ಹಿಂಗೆ ಆಗುತ್ತೆ ಅಂತ ನಾವು ಪ್ರಾಬ್ಲಮನ್ನು ಎದುರಿಸಿ ನಿಂತಾಗ ಜಯಿಸ್ಬೋದು. ಸೊ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ, ದೇವರು ನಮಗೆ ಆರೋಗ್ಯನ ಕೊಟ್ಟಿದ್ದಾರೆ. ಸೊ ನಾವು ಜಯದಲ್ಲಿ ನಿಂತ್ಕೊಂಡು ಹೋರಾಡ್ತಾ ಇದ್ದೀವಿ, ಜಯಕ್ಕಾಗಿ ಹೋರಾಡುವವರಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಇವತ್ತು ನನ್ನನ್ನು ನಿಮ್ಮನ್ನು ನೋಡಿದವರಲ್ಲ, ವಾವ್ ಅಂತ ಹೇಳೋ ಥರನೇ ನಮ್ಮ ಲೈಫ್ ಇರಬೇಕು. ಪ್ರೈಸ್ ದಿ ಲಾರ್ಡ್. ಸರಿ, ನಾನು ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ. ಪೌಲನ್ ಎಷ್ಟೋ ಪುಸ್ತಕಗಳನ್ನ ಬರೆದ್ರು, ಎಷ್ಟೋ ಎಪಿಸ್ತಲ್ಸ್, ಎಷ್ಟೋ ಲೆಟರ್ಸ್ ಅಲ್ವಾ? ವಿಚ್ ಈಸ್ ದ ಬೆಸ್ಟ್ ಲೆಟರ್? ಸರಿ, ಈಗ ನಾನು ಹೇಳೋದು ಬೇಡ, ನೀವು ಹೇಳೋದು ಬೇಡ. ಪೌಲನೇ ಹೇಳ್ತಾನೆ ವಿಚ್ ಈಸ್ ದ ಬೆಸ್ಟ್ ಲೆಟರ್ ಅಂತ. ಅದು ನೋಡೋಣ, ಬನ್ನಿ ಹೋಗೋಣ. 2 ಕೊರಿಂಥದವ್ರಿಗೆ ಬರೆದ ಪುಸ್ತಕ.
ದ ಬುಕ್ ಆಫ್ 2 Corinthians ಚಾಪ್ಟರ್ 3 ವರ್ಸ್ 2. ನೀವೇ ನಮ್ಮ ಯೋಗ್ಯತಾ ಪತ್ರ. ಯಾವುದು ಪತ್ರ ಬೆಸ್ಟ್ ಪತ್ರ? ನೀವೇ ಪತ್ರ, ಅದಕ್ಕೆ ಭದ್ರ ನೀವು. ಹೆಂಗೆ? ಯಾವುದು ಬೆಸ್ಟ್ ಪತ್ರ? ನೀವೇ ಪತ್ರ. ನೋಡಿ, ಹೊರಗಡೆ ಇರೋರು ಪತ್ರನ ಓದಲ್ಲ. ಓ, ರೋಮಾಪುರದವ್ರಿಗೆ ಬರೆದ ಪುಸ್ತಕನ, ಎಫೆಸದವ್ರಿಗೆ ಬರೆದ ಪುಸ್ತಕನ ಅಂತ ನಿಮ್ಮನ್ನೇ ನೀವೇ ಪತ್ರಗಳು. ನೀವು ಆಚೆ ಹೋದರೆ ಇಲ್ಲಿ ನೋಡಪ್ಪ, ಇಲ್ಲಿ ಎಫೆಸದವ್ರಿಗೆ ಬರೆದ ಪುಸ್ತಕ ಹೋಗ್ತೈತೆ, ರಾಮಮೂರ್ತಿ ನಗರ ಪುಸ್ತಕ ಹೋಗ್ತೈತೆ, ಪ್ರಾಸ್ಪರಿಟಿ ಪುಸ್ತಕ ಹೋಗ್ತೈತೆ, ಆರೋಗ್ಯದ ಪುಸ್ತಕ ಹೋಗ್ತೈತೆ ಅಂತ ಜನ ನಿಮ್ಮನ್ನು ನೋಡಿ ಹೇಳ್ತಾರೆ ಹೊರತು ಅವ್ರು ಬೈಬಲ್ ಓದಲ್ಲಪ್ಪ. ಹೊರಗಡೆ ಇರೋರು ಬೈಬಲ್ ಓದಲ್ಲ, ಹೊರಗಡೆ ಇರೋರು ನಿನ್ನನ್ನು ಓದ್ತಾರೆ. ಯುವರ್ ಸೆಲ್ಫ್ ಆರ್ ಅವರ್ ಲೆಟರ್. ವಿಚ್ ಇಸ್ ದ ಬೆಸ್ಟ್ ಲೆಟರ್? ಐ ಆಮ್ ದ ಬೆಸ್ಟ್ ಲೆಟರ್. ಅದಕ್ಕೆ ಅಪೊಸ್ತಲರಿಗೆ ಬರೆದ ಪುಸ್ತಕ 1:8 ಏನು ಹೇಳುತ್ತೆ? And you shall be witnesses to me in Jerusalem. You shall be witnesses to me in Jerusalem. ಅಷ್ಟೇ. ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಸಾಕ್ಷಿಗಳಾಗಿರಬೇಕು ಅಂದ್ರೆ ಸಾಕ್ಷಿ ಹೇಳ್ಬೇಕು ಅಂದ್ರೆ, ಇವತ್ತು ನಮ್ಮ ಜನ ಎಲ್ಲ ಸಾಕ್ಷಿ ಹೇಳ್ಬೇಕು ಪಾಸ್ಟರ್, ಸಾಕ್ಷಿ ಹೇಳ್ಬೇಕು. ಅಪ್ಪ, ನಿನಗೆ ಸಾಕ್ಷಿ ಹೇಳಕ್ಕೆ ಹೇಳಿಲ್ಲ, ಸಾಕ್ಷಿಯಾಗಿ ಇರು ಅಂತ ಹೇಳಿದ್ರು. ಬೈಬಲ್ ಹೇಳಿಲ್ಲ ಯು ಶೇರ್ ಯುವರ್ ವಿಟ್ನೆಸ್. ವಿ ಆರ್ ಈಗರ್ಲಿ ವೇಟಿಂಗ್ ಟು ಶೇರ್ ಅವರ್ ವಿಟ್ನೆಸಸ್. ನೋ, ಗಾಡ್ ಟೋಲ್ಡ್ ಯು ಆರ್ ದ ವಿಟ್ನೆಸ್. ನಿನ್ನ ನೋಡಿದ್ರೇ ಜನಕ್ಕೆ ಅರ್ಥ ಆಗಬೇಕು ಚೆನ್ನಾಗಿದ್ದೀರಾ ಅಂತ. ಅದಕ್ಕೆ ಪೌಲನ ಹೇಳ್ತಾನೆ, ಯಾವಾಗಲೂ ಸಂತೋಷವಾಗಿರಿ, ದುಃಖವಾಗಿರಬೇಡಿ. ಮತ್ತೆ ತಿರುಗಿ ಹೇಳ್ತೀನಿ, ಕ್ರಿಸ್ತನಲ್ಲಿ ಹೆಂಗಿರಿ? ಸಂತೋಷವಾಗಿರಿ. ನೋಡಿ, ನಮ್ಮ ಮಕ್ಕಳುಗಳು ನೋಡಿದ್ರೆ ಬರೋರು ಚರ್ಚಿಗೆ ಬರಲ್ಲ. ಚರ್ಚಿಗೆ ಬರ್ತೀರಾ ಸಿಸ್ಟರ್? ನೀವೇ ಸಂತೋಷವಾಗಿಲ್ಲ, ನಿಮ್ಮ ಜೊತೆ ನಾನು ಏನು ಮಾಡಬೇಕು? ಸೊ ಯಾಕೆ ಕ್ರೈಸ್ತರಲ್ಲಿರೋರಿಗೆ ನಂಬಿಕೆ ಇಲ್ಲ? ಯಾಕೆ ಸಂತೋಷ ಇಲ್ಲ ಅಂದರೆ, ನಂಬಿಕೆಯನ್ನು ಹೇಳ್ಕೊಡೋದಕ್ಕೆ ಇಲ್ಲ ಜನ. ಅಪ್ಪ, ನಿನ್ನಲ್ಲಿರುವ ಆತನು ದೊಡ್ಡವರು, ನೀನು ದೊಡ್ಡ ಕಾರ್ಯನ ಮಾಡ್ತೀಯ, ನೀನು ಇವತ್ತಿರೋದಕ್ಕಿಂತ 1000 ಸೂಪರಾಗಿರ್ತೀಯ, ನೀನು ಮಾತಾಡಿದ್ರೆ ಆಗುತ್ತೆ, ನೀನು ಕೈ ಇಟ್ಟರೆ ಆಗುತ್ತೆ, ನಿನ್ನ ಒಳಗಡೆ ದೇವರಿದ್ದಾರೆ, ನೀನು ದೇವರ ಆಲಯವಾಗಿದೆಯಾ, ಈ ಥರ ಹೇಳ್ಕೊಡೋದು ಇವತ್ತು ತುಂಬ ಸಭೆಗಳಲ್ಲಿ ಇಲ್ಲದೆ ಇರೋದ್ರಿಂದ ನಾವೆಲ್ಲ ವೇಸ್ಟು, ನಾವೆಲ್ಲ ಏನಕ್ಕಿಲ್ಲಪ್ಪ ದೇವರೇ, ನಾನು ಮಣ್ಣು, ನಾನು ಹುಳ, ನಾನು ಜೇಡಿ ಮಣ್ಣು, ಇಂಥದೇ ಪ್ರಾರ್ಥನೆ ಹೇಳ್ಕೊಟ್ಟಿರೋದ್ರಿಂದ ನಾವೇ ಮಣ್ಣಾಗಿದ್ದರೆ ಹೊರಗಡೆ ಇರೋರು ಹೆಂಗೆ ಬರ್ತಾರೆ ಒಳಗಡೆ? ನಾವು ಮಣ್ಣು ಹುಣ್ಣು ಅನ್ಕೊಂಡು ಕೂತ್ಕೊಂಡಿದ್ರೆ, ಯು ಆರ್ ದ ಬೆಸ್ಟ್ ಲೆಟರ್. ಯು ಆರ್ ದ ಬೆಸ್ಟ್ ಲೆಟರ್. ನಿನ್ನ ನೋಡಿದ್ರೆ ಜನಕ್ಕೆ ಗೊತ್ತಾಗ್ಬೇಕು, ವಾವ್, ಇಲ್ಲೊಂದು ಬೈಬಲ್ ಹೋಗ್ತೈತೆ ನೋಡಿ, ಯು ಆರ್ ದ ವಾಕಿಂಗ್ ಬೈಬಲ್. ನಡೆದಾಡುವ ಬೈಬಲ್ ನಾವು. ಅದಕ್ಕೆ ಕ್ರೈಸ್ತರು ಚೆನ್ನಾಗಿರಬೇಕು ಅಂತ ನಾನು ಪ್ರೀಚ್ ಮಾಡ್ತಾ ಇದ್ದೀನಿ. ಎಲ್ಲಿ ಪಾಸ್ಟರ್? ದೇವ್ರನ್ನ ಹಣೆ ಬಾರದಲ್ಲಿ ಬರೆದು ಬಿಟ್ಟಿದ್ದಾರೆ. ಹಣೆ ಬಾರನ ಚೇಂಜ್ ಮಾಡೋದಕ್ಕೆ ರೀ ಚರ್ಚ್ ಇರೋದು, ಹಣೆ ಬಾರ ಚೇಂಜ್ ಮಾಡೋದಕ್ಕೆ ಬೈಬಲ್ ಇರೋದು, ಹಣೆ ಬಾರನ ಚೇಂಜ್ ಮಾಡೋದಕ್ಕೆ ನಾಲ್ಗೆ ಇರೋದು. ಈಗ ಎಲ್ಲನೂ ನಮ್ಮ ಹಣೆ ಬಾರದಲ್ಲಿ ದೇವ್ರು ಬರೆದಿಟ್ಬಿಟ್ಟಿದ್ದಿದ್ರೆ ನಾಳೆ ಏನು ನಡೆಯುತ್ತೆ ಅಂತ ದೇವ್ರಿಗೆ ಗೊತ್ತಿಲ್ವಾ? ಮತ್ತು ಇನ್ನೇನಕ್ಕೆ ನಾವಿಲ್ಲಿ ಬಂದು ಕೂತ್ಕೊಂಡಿರ್ಬೇಕು? ನಾಳೆ ಏನು ಬರ್ದಿದ್ದೆ ಅದು ನಡೆಯುತ್ತಲ್ಲ, ನಮ್ಮ ಹಣೆ ಬರದಲ್ಲಿ ಏನು ಬರ್ದಿದ್ದೆ ಅದು ನಡೆಯುತ್ತಲ್ಲ, ಏನಕ್ಕೆ ಬರಬೇಕು? ಅದಕ್ಕೆ ಈ ಡಾಕ್ಟ್ರಿನ್ ಏನು ಹೇಳುತ್ತೆ, ಈ ಉಪದೇಶ ಏನು ಹೇಳುತ್ತೆ, ಸಾವರಿನ್ ಗಾಡ್ ಅಂದರೆ ದೇವ್ರ ಚಿತ್ತ ಏನಿದೆಯೋ ಅದು ಮಾತ್ರನೇ ನಡೆಯೋದು ಅನ್ನೋ ಡಾಕ್ಟ್ರಿನ್ನು ಸರಿಯಾದದ್ದಲ್ಲ. ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತೀನಿ. 2 ಪೇತ್ರನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯ. ದ ಬುಕ್ ಆಫ್ 2 Peter ಚಾಪ್ಟರ್ 3 ವರ್ಸ್ 9. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು. ಚೆನ್ನಾಗಿ ಗಮನಿಸಿ, ಎಷ್ಟು ಜನ ತಿರ್ಕೊಬೇಕಂತೆ? ಎಲ್ಲರೂ ಆತನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ನೋಡಿ, he does not want anyone to be destroyed but wants everyone to repent. God wants everyone to repent. ಎಲ್ಲರೂ ಮನ ತಿರುಗಬೇಕು ಅನ್ನೋದೇ ದೇವರ ಚಿತ್ತ. ಎಲ್ಲರೂ ಮನ ತಿರುಗ್ತಾ ಇದ್ದಾರಾ? ಎಲ್ಲರೂ ತಿರುಗ್ತಾ ಇದ್ದಾರಾ? ಯಾರು ನಾಶವಾಗ್ತಾ ಇಲ್ವಾ? ಆಗ್ತಾ ಇದ್ದಾರೆ.
ಮತ್ತು ದೇವರು ಹೇಳ್ತಾರೆ ಒಬ್ಬರು ನಾಶವಾಗಬಾರ್ದು ನನ್ನ ಚಿತ್ತ ಅಂತ ಹೇಳ್ತಾರಲ್ಲ, ಮತ್ತೆ ಯಾಕೆ ದೇವ್ರ ಚಿತ್ತ ನೆರವೇರ್ತಾ ಇಲ್ಲ? ಒಬ್ಬರು ನಾಶವಾಗಬಾರ್ದು ಅನ್ನೋ ದೇವ್ರ ಚಿತ್ತ. ಯಾಕೆ ನಾಶ ಆಗ್ತಾ ಇದ್ದಾರೆ? ದೇವ್ರು ತಾನಾಗೆ ಏನು ಮಾಡಲ್ಲ. ಇಟ್ ಡಿಪೆಂಡ್ಸ್ ಆನ್ ಅಸ್, ಇಟ್ ಡಿಪೆಂಡ್ಸ್ ಆನ್ ಯು. ಇದೇ ರೀತಿಯೇ ಆಶೀರ್ವಾದನು ದೇವ್ರು ತಾನಾಗೆ ನಿನ್ನನ್ನು ಆಶ್ರಯಿಸೋದಿಲ್ಲ. ಇದಕ್ಕೆ ನೀನು ಸಹಕಾರ ಮಾಡಿ, ಎಸ್ ಐ ಆಮ್ ಬ್ಲೆಸ್, ಹೌದು ನಾನು ಆಶೀರ್ವಾದವಾಗಿರ್ತೀನಿ ಏನೇ ಪರಿಸ್ಥಿತಿ ಬಂದರೂ. ನೋಡಿ, ಕ್ರೈಸ್ತರನ ಮೇಲೆ ಹೋರಾಟ ಬರಲ್ಲ ಅಂತ ನಾನು ಹೇಳಲ್ಲ, ಬಂದ್ರೂ ಅದು ನಿನ್ನನ್ನು ಜಯಿಸಲ್ಲ ಅಂತ ಹೇಳ್ತೀನಿ. ಪ್ರೈಸ್ ಲಾರ್ಡ್. ಕ್ರೈಸ್ತರನ ಮೇಲೆ ಕಾಯಿಲೆನೇ ಬರಲ್ಲ, ಕ್ರೈಸ್ತರನ ಮೇಲೆ ತೊಂದರೆನೇ ಬರಲ್ಲ, ಕ್ರೈಸ್ತರನ ಮೇಲೆ ಹೋರಾಟನೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬರುತ್ತೆ, ಆದರೆ ನೀವಿರ್ತೀರ, ಹೋರಾಟ ಇರಲ್ಲ. ಯಾಕಂದರೆ ನೀವು ಜಯಿಸ್ಬಿಟ್ಟಿರ್ತೀರ. ಪ್ರೈಸ್ ಲಾರ್ಡ್. ಬಿಕಾಸ್ ವಿ ಲಿವ್ ಇನ್ ದಿಸ್ ಈವಿಲ್ ವರ್ಲ್ಡ್. ಎಲ್ಲರೂ ಫೇಸ್ ಮಾಡೋದನ್ನು ನಾವು ಫೇಸ್ ಮಾಡ್ತೀವಿ. ಎಲ್ಲರೂ ಏನನ್ನು ಎದುರಿಸ್ತಾರೋ ನಾವು ಅದನ್ನು ಎದುರಿಸ್ತೀವಿ. ಆದರೆ ಅವ್ರಿಗಿಂತ ಜಯಶಾಲಿಯಾಗಿ ನಾವು ನಿಲ್ಲೋದಕ್ಕೇ ದೇವ್ರು ನಮ್ಮ ಜೊತೆ ಇರೋದು. ದೇವ್ರು ಏನು ಹೇಳ್ತಾರೆ? ನೀನು ನಂಬಪ್ಪ, ನೀನು ನನ್ನ ಜೊತೆ ನಿಲ್ಲು, ನನ್ನ ವಾಕ್ಯನ ಇಟ್ಕೊಂಡು ನೀನು ನಿಲ್ಲು, ನೀನು ಸ್ವಲ್ಪ ನನ್ನ ಜೊತೆ ಸಹಕಾರ ಮಾಡು, ನೋಡು ನಿನ್ನ ಸಾಹುಕಾರನಾಗಿ ಮಾಡಿಬಿಡ್ತೀನಿ. ರೋಮಾಪುರದವರು ಬರೆದ ಪುಸ್ತಕ 8ನೇ ಅಧ್ಯಾಯ 28ನೇ ವಾಕ್ಯ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 ವರ್ಸ್ 28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಓಕೆ, ಎವ್ರಿಥಿಂಗ್ ವರ್ಕ್ಸ್ ಟುಗೆದರ್ ಅಂದರೆ ಏನೇ ಆದ್ರೂ ಲಾಸ್ಟಿಗೆ ಒಳ್ಳೆಯದೇ ನಡೆಯುತ್ತೆ. ಅಂದರೆ ಈ ರೀತಿ ಹೇಳ್ತೀನಿ, ಏನೇ ನಮ್ಮ ಲೈಫಲ್ಲಿ ನಡೆದ್ರೂ ಎಲ್ಲ ಒಳ್ಳೆಯದಕ್ಕೆ. ನಾವು ಹೆಂಗೆ ಎತ್ಕೊಳ್ತೀವಿ? ಏನು ನಡೆದ್ರೂ ಒಳ್ಳೆಯದೇ ಅಲ್ವಾ? ಹಾಂ, ಫೇಲ್ಯೂರ್ ಆಗೋಯ್ತಪ್ಪ, ನಾವೇನು ಹೇಳ್ತೀವಿ? ಎಲ್ಲ ಒಳ್ಳೆಯದಕ್ಕೆ. ಸೋಲ್ ಜೀವಿತದಲ್ಲಿ ಬರ್ತೈತೆ, ಎಲ್ಲ ಒಳ್ಳೆಯದಕ್ಕೆ. ಈ ರೀತಿ ತಗೊಳ್ಳೋದ್ರಿಂದಾನೇ ನಾವೇನು ಮಾಡ್ತಾ ಇಲ್ಲ ಅಂದರೆ ಯಾವುದನ್ನು ಎದುರಿಸಿ ನಿಲ್ಲಕ್ಕೆ ಆಗ್ತಾಯಿಲ್ಲ, ಯಾವುದೂ ನಮ್ಮ ಕೈಲಿ ಅಪೋಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಎಲ್ಲ ಒಳ್ಳೆಯದೇ ಬಿಡಿ, ದೇವರು ಎಲ್ಲ ಒಳ್ಳೆಯದಕ್ಕೆ ನಡೆಸೋದು. ಏನಾದರೂ ಒಂದು ಕೆಟ್ಟದಾಯ್ತಾ? ಎಲ್ಲ ಒಳ್ಳೇದೇ ಬಿಡಿ ಬ್ರದರ್. ಯಾರೋ ಒಬ್ರು ತೀರೋದ್ರು, ಏನು ಮಾಡೋಕ್ಕಾಗುತ್ತೆ ಬಿಡಿ, ದೇವ್ರು ಎತ್ಕೊಂಡ್ರು. ನೋಡಿ, ನಾವು ಈಸಿಯಾಗಿ ಏನು ಮಾಡ್ತೀವಿ ಅಂದರೆ ಎಲ್ಲ ಬ್ಲೇಮನ್ನು ದೇವ್ರ ಮೇಲೆ ಹಾಕ್ಬಿಟ್ಟು ದೇವರು 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 ಅಂದ್ಬಿಡ್ತೀವಿ. ಹೋದ ಸತಿ ನಾನು ಹೇಳಿದೆ, ದೋಣಿಯಲ್ಲಿ ದೇವ್ರು ಮಲಗಿದ್ರು, ಒಂದು ಬಿರುಗಾಳಿ ಬೀಸ್ತು. ಈ ಬಿರುಗಾಳಿ ತಗೊಂಬಂದಿದ್ದೆ ಯಾರು? ಈ ಬಿರುಗಾಳಿ ಬಂತಲ್ಲ, ಎಲ್ಲ ಅಲ್ಲೋಲ ಕಲ್ಲೋಲ ಆಗಿ, ಸ್ವಾಮಿ ನಾವೆಲ್ಲ ಸಾಯ್ತಾ ಇದ್ದೀವಿ, ನೀನೇನು ದೋಣಿಯಲ್ಲಿ ಹಿಂಗೆ ಮಲಗಿದ್ಯಲ್ಲ ಅಂತೇಳಿ ದೇವರು ನೆಮ್ಮದಿಯಾಗಿ ಮಲಗಿದ್ದಾರೆ. ಈಗ ದೋಣಿ ಮುಳುಗೋ ಥರ ಒಂದು ಬಿರುಗಾಳಿ ಬೀಸ್ತಲ್ಲ, ಈ ಬಿರುಗಾಳಿ ತಗೊಂಬಂದಿದೆ ಯಾರು? ಕೆಲವ್ರು ಹೇಳ್ತಾರೆ, ಪಾಸ್ಟರ್ ದೇವರು ಬರ್ಸ್ಬಿಟ್ಟು ಸೈಲೆಂಟಿಗೆ ಮಲಗ್ಬಿಟ್ರು, ಬಿರುಗಾಳಿನ ಬರ್ಸೋ ಥರ ಬರ್ಸ್ಬಿಟ್ಟು ಏನು ಮಾಡ್ತಾವ್ರೆ? ಅಂದರೆ ಗಿಳ್ಳೋದು ದೇವರೇ, ಆಮೇಲೆ ತೊಟ್ಲಾಡ್ಸೋದನ್ನು ದೇವರೇ, ಗಾಯಪಡಿಸೋದು ದೇವರೇ, ವಾಸಿ ಮಾಡೋದು ದೇವರೇ. ಈ ರೀತಿ ಎಲ್ಲನೂ ದೇವ್ರ ಮೇಲೆ ಹೇಳೋದ್ರಿಂದ ದೇವರು ಎಲ್ಲ ದೇವ್ರ ಚಿತ್ತ, ಎಲ್ಲ ಒಳ್ಳೇದಾದರೂ ದೇವರೇ, ಕೆಟ್ಟದಾದರೂ ದೇವರೇ. ನೋಡಿ, ವಾಟ್ ಈಸ್ ನಾಟ್ ಗುಡ್, ಇಟ್ ಈಸ್ ನಾಟ್ ಗಾಡ್. ಯಾವುದು ಒಳ್ಳೇದಿಲ್ವೋ ಅದು ದೇವರಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ, ಯಾವುದು ನಮ್ಮ ಲೈಫಲ್ಲಿ ಒಳ್ಳೇದಿಲ್ವೋ ಅದೆಲ್ಲ ದೇವರಿಂದ ಬಂದದ್ದು ಅಲ್ಲ. ಅದಕ್ಕೇ ಕ್ರೈಸ್ತರು ತಿಳ್ಕೊಬೇಕು ಯಾವುದು ದೇವ್ರದ್ದು, ಯಾವುದು. ನೋಡಿ, ನ್ಯಾಚುರಲ್ ಆಗಿ ಲೋಕದಲ್ಲಿ ಬರುವಂಥ ಕಾರ್ಯಗಳು ಇದೆ. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದಿಸ್ ಫಾಲನ್ ವರ್ಲ್ಡ್. ಬಿದ್ದೋಗಿರುವಂಥ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಇಲ್ಲಿ ಕಾಯಿಲೆಗಳು ಅಟ್ಯಾಕ್ ಆಗ್ಬೋದು, ಇಲ್ಲಿ ಕೆಲಸ ಇಲ್ಲೇ ಥರ ಇರ್ಬೋದು. ಲೋಕದವ್ರಿಗೆ ಏನೆಲ್ಲ ಅಪೋಸಿಷನ್ ಬರುತ್ತೆ, ಕ್ರೈಸ್ತರಿಗೂ ಬರುತ್ತೆ. ಆದರೆ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನ ಹೆಚ್ಚಿನವನು ಅನ್ನೋದು ಮೈಂಡ್ ಸೆಟ್ಟನ್ನು ಮರಿಬಾರ್ದು. ಸೊ ನಾನು ಹಿಂಗಿರಲ್ಲ ಅನ್ನೋ ಅಪೋಸಿಷನ್ನ ನಾವು ತೊಗೊಂಬರೋವರೆಗೂ ಇವನ್ ಗಾಡ್ ಕಾಂಟ್ ಡೂ ಎನಿಥಿಂಗ್. ನಂದಲ್ಲ, ಈ ದರಿದ್ರ ನಂದಲ್ಲ, ಇದು ನಂದಲ್ಲ, ಯೇಸುವಿನ ನಾಮದಲ್ಲಿ ಇದು ನಂದಲ್ಲ ಅನ್ನೋ
ಒಂದು ಹಠ, ಒಂದು ಛಲ ನಮ್ಮೊಳಗೆ ಬರೋವರೆಗೂ ದೇವ್ರನ್ನು ಕಾರ್ಯ ಮಾಡೋಕ್ಕಾಗಲ್ಲ. ನಾವೇನು ಮಾಡಿಬಿಡ್ತೀವಿ ಅಂದರೆ ಅದ್ರ ಜೊತೆನೇ ಹೋಗಿ ನಾವು ಪಳಗ್ಬಿಡ್ತೀವಿ. ಸೊ ದೇವರೊಂದಿಗೆ, ದೇವ್ರ ವಾಕ್ಯದೊಂದಿಗೆ ನಾವೂ ಸಹಕಾರ ಮಾಡಿದಾಗ ಮಾತ್ರನೇ ದೇವ್ರ ಕಾರ್ಯ ನಡ್ಸೋಕ್ಕಾಗೋದು. ನೋಡಿ, ದೇವ್ರದ್ದು 90% ಇದ್ದರೆ ನಮ್ಮದು 10% ಇರುತ್ತೆ. ದಟ್ ಈಸ್ ಓನ್ಲಿ ಫೇತ್. ಈ ಫೇತ್ ನನ್ನೊಳಗಡೆ, ಈ ನಂಬಿಕೆನ ಬೆಳೆಸ್ಕೊಳ್ಳೋದಕ್ಕೇ ನಾವು ಎಕ್ಸಸೈಸ್ ಮಾಡಬೇಕು. ಬೈಬಲ್ ಓದಬೇಕು, ಸ್ವಲ್ಪ ವರ್ಷಿಪಲ್ಲಿ ಇರಬೇಕು, ಸ್ವಲ್ಪ ವಾಕ್ಯನ ಧ್ಯಾನಿಸಬೇಕು. ಇದೆಲ್ಲ ಬಂದ್ಬಿಟ್ಟು ನಮ್ಮ ಫೇತ್ ನಾವು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ. ಆದರೆ ಇವತ್ತು ನಾವೇನು ಮಾಡಿಬಿಟ್ವಿ ಅಂದರೆ, ಚರ್ಚಲ್ಲಿ ಇದೊಂದು ರೂಲ್ಸಾಗಿ ತೊಗೊಂಬಂದ್ಬಿಟ್ಟು, ಇವತ್ತು ಬೈಬಲ್ ಓದ್ದಾ, ಇವತ್ತು ಎಷ್ಟು ಅಧ್ಯಾಯ ಓದಿದ್ರಿ, ಇವತ್ತು ಎಷ್ಟೊತ್ತು ಪ್ರೇಯರ್ ಮಾಡಿದ್ರಿ, ಈ ಥರ ಕೇಳೋದ್ರಿಂದ ಜನ ಏನು ಮಾಡ್ತಾರೆ, ಅಯ್ಯೋ ನಮ್ಮ ಕೈಲಿ ಆಗ್ತಾ ಇಲ್ವೇ ಅಂತ ಎದುರ್ಕೊಂಡು ಪಾಸ್ಟರ್ ಕೇಳಿದಾಗಲ್ಲ ಓದ್ದೆ ಪಾಸ್ಟರ್ ಅಂತ ಏನೂ ಓದಿರಲ್ಲ. ಪ್ರೇಯರ್ ಮಾಡಿದ್ರೆ ಮಾಡಿದೆ ಪಾಸ್ಟರ್ ಅಂತಾರೆ. ಸೊ ಪ್ರೇಯರ್ ಮಾಡೋದು, ವಾಕ್ಯ ಓದೋದೆಲ್ಲ ದೇವ್ರನ್ನ ಮೆಚ್ಚಿಸೋಕ್ಕಲ್ಲ, ನನಗೂ ನಿಮಗೂ ನಂಬಿಕೆ ಬರೋದಕ್ಕಾಗಿ ನಾವು ಮಾಡಬೇಕು. ಎಷ್ಟು ಸಮಯ ಕೊಡ್ತೀರೋ ಈ ಕ್ವಾಯಟ್ ಟೈಮ್ಗೆ ದೇವ್ರ ಸಮ್ಮುಖದಲ್ಲಿ ಇರೋದಕ್ಕೆ, ಯು ಕ್ಯಾನ್ ಬಿಲ್ಡ್ ಯುವರ್ ಫೇತ್. ನಿಮ್ಮ ನಂಬಿಕೆಯನ್ನು ಬೆಳೆಸ್ಕೊಳ್ಳೋದಕ್ಕಾಗಿ ನೀವು ಒಂದು ಸಮಯ ಇಡಬೇಕು ದೇವರೊಂದಿಗೆ ಇರೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ವಾಕ್ಯ ಓದೋದಕ್ಕೆ. ಇದೆಲ್ಲ ರೂಲ್ಸ್ ಇಲ್ಲ, ಮಾಡಲೇಬೇಕು ಅಂತ ಏನಿಲ್ಲ. ಮಾಡಿದ್ರೆ ನಿಮಗೆ ಒಳ್ಳೆಯದೇ ಹೊರತು ದೇವ್ರು ಸಂತೋಷ ಪಡಲ್ಲ. ನೀವು ಓದಿಲ್ಲ ಅಂದ್ರೂ ದೇವ್ರು ನಿಮ್ಮ ಮೇಲೆ ಪ್ರೀತಿ ಇಟ್ಟಿರೋದು ಇಟ್ಟಿರ್ತಾರೆ. ನೀವು ಬೈಬಲೇ ಓದಬೇಡಿ, ಬಟ್ ಸ್ಟಿಲ್ ಗಾಡ್ ಲವ್ಸ್ ಯು. ಪ್ರೇಯರೇ ಮಾಡಬೇಡಿ, ಸ್ಟಿಲ್ ಗಾಡ್ ಲವ್ಸ್ ಯು. ಫಾಸ್ಟಿಂಗ್ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ, ನೋ ಪ್ರಾಬ್ಲಮ್, ಸ್ಟಿಲ್ ಗಾಡ್ ಲವ್ಸ್ ಯು. ಏನು ಪಾಸ್ಟರ್ ಹಿಂಗೆ ಹೇಳ್ತೀರಾ? ಅಪ್ಪ, ನೀನು ಪಾಪಿಯಾಗಿದ್ದಾಗಲೇ ದೇವ್ರು ನಿನ್ನನ್ನು ಪ್ರೀತಿ ಮಾಡಿದ್ರು ಅಂತ ಸತ್ಯವೇದ ಹೇಳುತ್ತೆ. ನೀನು ಫಾಸ್ಟಿಂಗ್ ತೊಗೊಂಡಿಲ್ಲ ಅಂದರೆ ಕೋಪ ಮಾಡ್ಕೊತಾರಾ? ಯಾವಾಗ ದೇವ್ರು ಪ್ರೀತಿ ಮಾಡಿದ್ರಂತೆ ನಮ್ಮನ್ನು? ಪಾಪಿಗಳಾಗಿದ್ದಾಗಲೇ ದೇವ್ರು ಪ್ರೀತಿ ಮಾಡಿದ್ರು ಅಂದರೆ ಇವಾಗ ನೀನು ಒಂದು ಅಧ್ಯಾಯ ಓದಿಲ್ಲ ಅಂದಮೇಲೆ ದೇವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರ? ರಾಂಗ್ ಡಾಕ್ಟ್ರಿನ್. ಸೊ ಪ್ರಾರ್ಥನೆ ಮಾಡೋದು, ಸತ್ಯವೇದ ಓದೋದು, ವರ್ಷಿಪ್ ಮಾಡೋದು, ದೇವರೊಂದಿಗೆ ಐಕ್ಯತೆಯಲ್ಲಿ ಇರೋದು ದೇವ್ರ ಪ್ರಯೋಜನಕ್ಕಲ್ಲ, ನಿಮ್ಮ ಪ್ರಯೋಜನಕ್ಕಾಗಿ. ನಾವು ಎಷ್ಟು ಸಮಯ ಕಳಿತೀವೋ ನಮ್ಮೊಳಗಡೆ ಫೇತ್ ಬಿಲ್ಡ್ ಆಗ್ತಾ ಇರ್ತೈತೆ. ಗಿವ್ ಮೋರ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವ್ರ ಸಮ್ಮುಖದಲ್ಲಿ ಅಧಿಕ ಸಮಯ ಕೊಡಿ. ಯಾಕೆ ಗೊತ್ತಾ? ನಿನ್ನ ನಂಬಿಕೆ ಸ್ಟ್ರಾಂಗ್ ಆಗ್ತಾ ಇರ್ತೈತೆ, ನಿಮ್ಮ ಒಳಗಡೆ ಒಂದು ಬಲ ಬರ್ತಾ ಇರ್ತೈತೆ. ಇದಕ್ಕಾಗಿ ನೀವು ಮಾಡಿ. ಇವತ್ತು ನಾವು ಮಾಡೋ ಮುಕ್ಕಾಲು ಕೆಲಸ ಏನು ಗೊತ್ತಾ? ದೇವ್ರು ಖುಷಿಯಾಗಿರ್ತಾರಲ್ಲ, ದೇವ್ರೇ ಇವತ್ತು 10 ಓದ್ಬಿಟ್ಟಿದ್ದೀನಿ, ಖುಷಿನಾ? ದೇವ್ರು ಹೇಳ್ತಾರೆ, ಅಪ್ಪ ನೀನು ಓದಿಲ್ಲ ಅಂದರೂ ನಾನು ಖುಷಿನೇ. ಸೊ ದೇವ್ರನ್ನ ಮೆಚ್ಚಿಸೋದಕ್ಕಾಗಿ ನಾವು ಮಾಡಬಾರ್ದು, ನಾವು ಬೆಳೆಯೋದಕ್ಕಾಗಿ ಇದನ್ನು ಮಾಡಬೇಕು. ಯಾಕೆ ಓಡಿ ಬರ್ಬೇಕು ಚರ್ಚಿಗೆ? ಯಾಕೆ ವಾಕ್ಯನ ಕೇಳಬೇಕು? ಯಾಕೆ ಪ್ರಸಂಗನ ಕೇಳಿ, ಮೆಸೇಜನ್ನ ಕೇಳಿ, ಡೈಲಿ ಒಂದು ಮೆಸೇಜ್ ಕೇಳಿ ನಾನು ಯಾಕೆ ಹೇಳ್ತೀನಿ ಗೊತ್ತಾ? ನಿಮಗೆ ಬಲ ಬರಲಿ, ನಿಮಗೆ ನಂಬಿಕೆ ಬರಲಿ ಅಂತಲೇ ನಾವು ಹೇಳೋದು. ನೀವು ನನ್ನ ಮೆಸೇಜ್ ಕೇಳಿದ ತಕ್ಷಣ ದೇವ್ರು ಖುಷಿ ಆಗ್ಬಿಟ್ರಾ? ಇಲ್ಲ. ಸೊ ನಮ್ಮನ್ನು ನಾವು ಬಿಲ್ಡ್ ಮಾಡಿಕೊಂಡು ನಮ್ಮ ಫೇತನ್ನು ನಾವು ಬೆಳೆಸ್ಕೊಬೇಕು ಅನ್ನೋದು ದೇವರ ಚಿತ್ತ. ಯಾವಾಗ ನೀವು ನಂಬಿಕೆಯಲ್ಲಿ ದೇವರೊಂದಿಗೆ ನಿಲ್ಲೋ ಥರ ಆಗ್ತೀರೋ, ಆಗ ನೀವೇನು ನೆನೆಸ್ತೀರೋ, ನೀವೇನು ಎದುರು ನೋಡ್ತೀರೋ ಅದಕ್ಕೂ ಮೇಲೆ ನಡೆಯುತ್ತೆ. ಯಾಕೆ ಪಾಸ್ಟರ್ ಇವತ್ತು ನಡೀತಾ ಇಲ್ಲ ಅಂದರೆ, ನಾವೇ ಒಂದು ಮಿತಿ ಇಟ್ಟಿದ್ದೀವಿ ದೇವರಿಗೆ. ದೇವರೇ ಏನು ಮಾಡೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ. ಈಗ ಇನ್ನೊಂದು ಕೆಲವೊಂದು ಉದಾಹರಣೆಗಳು ಕೊಡ್ತೀನಿ ನೋಡಿ. ಈಗ ಏನು ನಡೆದ್ರು ದೇವ್ರ ಚಿತ್ತ ಅನ್ನೋದು ನಾವು ಅವಲೇ ಓದಿದ್ವಲ್ಲ, ಅಲ್ಲಿಗೆ ತಿರ್ಗಾ ಬ್ಯಾಕ್ ಬರೋಣ. ದ ಬುಕ್ ಆಫ್ ರೋಮನ್ಸ್ 8:28. ಇದು ಅವಲೇ ಅರ್ಧ ಬಿಟ್ಟಿದ್ದೀನಲ್ಲ. ರೋಮನ್ಸ್ 8:28, ರೋಮಾಪುರದವ್ರು ಬರೆದ ಪುಸ್ತಕ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಎಲ್ಲ ಕಾರ್ಯಗಳು ಅನುಕೂಲ. ಗಾಡ್ ಸರ್, ದೇವ್ರ ಮೇಲೆ ನನಗೂ ಪ್ರೀತಿ ಇದೆಯಪ್ಪ, ನನ್ನ ಲೈಫಲ್ಲಿ ನಡೆಯೋದೆಲ್ಲನೂ ಒಳ್ಳೆಯದಕ್ಕೇನಾ?
ಸೊ ಎವ್ರಿಥಿಂಗ್ ವರ್ಕ್ಸ್ ಟುಗೆದರ್ ಅಂದರೆ ಎಲ್ಲ ಒಳ್ಳೆಯದೇ ಅನ್ನೋದಲ್ಲ. ಇದರದ್ದು ನೋಡಿ, ಆ್ಯಂಡ್ ಹೆಂಗೆ ಸ್ಟಾರ್ಟ್ ಆಗುತ್ತೆ 28. ಆ್ಯಂಡ್ ಅಂದರೆ ಏನು? ಆ್ಯಂಡ್ ಅಂದರೆ ಇದಕ್ಕೆ ಮುಂಚೆ ಏನೋ ಇದೆ, ಅದ್ರದ್ದು ಕಂಟಿನ್ಯೂಯೇಷನ್ 28. ನಾವು ಬೇರೆ 28 ಎತ್ಕೊಬಾರ್ದು. ಕನ್ನಡದಲ್ಲಿ ಇದಲ್ಲದೆ ಅಂದರೆ ಇದಕ್ಕೆ ಮೇಲೆ ಏನೋ ಇದೆ, ಅದನ್ನು ಓದಬೇಕು. ಆವಾಗಲೇ ಇದು ಅರ್ಥ ಆಗೋದು ನಮಗೆ. ಅದ ಮೇಲೆ ಇರೋದನ್ನು ಓದೋಣ. 26ರಿಂದ ಓದಿ ನಮ್ಗೆ ಅರ್ಥ ಆಗುತ್ತೆ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ನೋಡಿ ಹೇಗೆಂದರೆ, ಇದೆ ನಮ್ಮ ಶಕ್ತಿಯನ್ನು ನೋಡಿ ನಮ್ಗೆ ಏನು ಮಾಡ್ತಾರಂತೆ? ನಮ್ಮ ಕೈಲಿ ಆಗಲ್ಲ ಅನ್ನೋದಕ್ಕೇ ಹೋಲಿ ಸ್ಪಿರಿಟೇ ನಮ್ಮ ಜೊತೆ ಇದ್ದಾರಂತೆ, ನಿಮ್ಮನ್ನು ಬಲಪಡಿಸೋದಕ್ಕೆ. ಮಾತಾಡು ಮಗನೇ, ಮಾತಾಡು, ಓದು, ಫೈರ್ ಆಗು, ಟಾಕ್, ಸ್ಪೀಕ್, ಡಿಕ್ಲೇರ್. ಸೊ ಹೋಲಿ ಸ್ಪಿರಿಟ್ ನಮ್ಮ ಕೆಲಸ ಮಾಡಬೇಕು. ನಮ್ಮೊಳಗಡೆ ಪ್ರೇಯರ್ ಮಾಡಬೇಕಾದ್ರೆ ಯಾರು ಬೇಕು ಹೋಲಿ ಸ್ಪಿರಿಟ್ಗೆ? ನಮ್ಮ ಸಹಕಾರ ಇಲ್ಲದೆ ದೇವ್ರು ಮಾಡೋಕ್ಕಾಗಲ್ಲ. ಇದನ್ನೇ ಹೇಳಿದ್ದು, ನಾನಿಲ್ಲದೆ ದೇವ್ರು ಏನು ಮಾಡೋಕ್ಕಾಗಲ್ಲ. ಇದಲ್ಲದೆ ಈಗ ಇದ್ರ ಕಂಟಿನ್ಯೂಷನ್ನೇ ಇದು 28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾರಿಗೆ ಅನುಕೂಲ ಆಗುತ್ತೆ? ಹೋಲಿ ಸ್ಪಿರಿಟ್, ಲೆಡ್ ಬೈ ಸ್ಪಿರಿಟ್, ದೋಸ್ ಹೂ ಹಿಯರ್ ದ ವಾಯ್ಸ್. ಹೋಲಿ ಸ್ಪಿರಿಟೇ ಒಂದೊಂದ್ಸತಿ ಹೇಳ್ತಾರೆ, ಇದು ಬೇಡ, ಡೋಂಟ್ ಗೋ ದೇರ್. ನೋಡಿ, ನಮ್ಮೊಳಗಡೆ ಒಂದು ಅನಿಸುತ್ತೆ, ಇದು ಮಾಡಬೇಕು, ಇಲ್ಲಿ ಮಾತಾಡಬೇಕು, ಇಲ್ಲಿ ಹೋಗ್ಬೇಕು. ಆ ಥರ ದೇವ್ರು ನಮ್ಮನ್ನು ನಡೆಸೋದಕ್ಕೇ ವಿ ಶುಡ್ ಗಿವ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೋಡಿ, ದೇವ್ರ ವಾಕ್ಯ ಹೇಳುತ್ತೆ, ಮೈ ಶೀಪ್ ವಿಲ್ ಹಿಯರ್ ಮೈ ವಾಯ್ಸ್. ವಿಲ್ ಹಿಯರ್, ಮೈ ಶೀಪ್ ಮೇ ಹಿಯರ್ ಅಂತ ಇಲ್ಲ. ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿ ಕೊಡ್ಬೋದು ಅಂತ ಹೇಳ್ತಾ ಕಿವಿ ಕೊಡುತ್ತೆ. ಅಂದರೆ ದೇವ್ರದ್ದು ಶಬ್ದ ಇದ್ದೇ ಇರ್ತೈತೆ ನಮ್ಮೊಳಗಡೆ, ಮಾತಾಡ್ತಾ ಇರ್ತಾರೆ. ಆದರೆ ಕೇಳಿಸ್ಕೊಳ್ಳೋ ಅಷ್ಟು ಟೈಮ್ ನಮಗಿಲ್ಲ. ಈ ರೀತಿ ಹೇಳ್ತೀನಿ ನೋಡಿ. ಇವಾಗ ಒಳ್ಳೆ ಪಕ್ಷಿಗಳು ಹಾಡೋದು, ಅದು ಕಿರ್ಚೋದು, ಕಿಚ್ ಅನ್ನೋದು, ಸೌಂಡ್ ಮಾಡೋದು, ಅಂಥ ಪಕ್ಷಿಗಳೆಲ್ಲ ನೋಡಿ ಇಲ್ಲೆಲ್ಲ ಸುತ್ತಾಡ್ತಿರ್ತೆ. ಯಾವುದಾದ್ರು ಕೇಳಿಸುತ್ತಾ? ನಮಗೆ ಕೇಳಿಸುತ್ತಾ? ಪಕ್ಷಿಗಳು ಹಾಡೋದು, ಕಿರ್ಚೋದು, ಅದು ಸೌಂಡು ಏನಾದರೂ ಕೇಳಿಸುತ್ತಾ? ಇಲ್ಲ. ಯಾಕೆ? ಆಟೋ ಹೋಗ್ತಾ ಇರ್ತೈತೆ, ಕಾರು ಹೋಗ್ತಾ ಇರ್ತೈತೆ, ಬಸ್ ಓಡಾಡ್ತಾ ಇರ್ತೈತೆ, ಹಾರ್ನ್ ಹೊಡಿತಾ ಇರ್ತಾರೆ. ಇದೇ ಒಂದು ಬಂಡೀಪುರ ಫಾರೆಸ್ಟ್ಗೆ ಹೋಗಿ, ಅಥವಾ ಒಂದು ಮುದುಮಲೆ ಫಾರೆಸ್ಟು, ಯಾವುದಾದ್ರೂ ಒಂದು ರಿಸಾರ್ಟ್ಗೆ ಹೋಗಿ ನೋಡಿ, ಅಲ್ಲಿ ಯಾವ ಗಾಡಿ ಶಬ್ದನೂ ಇರಲ್ಲ, ಈ ಪಕ್ಷಿಗಳ ಶಬ್ದ ಎಲ್ಲ ಕೇಳಿ. ಯಾಕೆ ಗೊತ್ತಾ? ನೋ ಸೌಂಡ್. ಅಲ್ಲಿ ಯಾವ ಶಬ್ದನೂ ಇಲ್ಲದೆ ಇರೋದ್ರಿಂದ ವಿ ಕ್ಯಾನ್ ಹಿಯರ್ ದ ವಾಯ್ಸ್ ಕ್ಲಿಯರ್ಲಿ. ನಿಶಬ್ದ. ಈ ಥರ ದೇವ್ರು ನಿನಗೆ ಮಾತಾಡೋದಕ್ಕೆ ಎಲ್ಲ ಶಬ್ದಗಳು ಆಫ್ ಆಗಬೇಕು. ಯಾವ ಸೌಂಡು ಇರಬಾರ್ದು. ಅದಕ್ಕೇ ಕ್ವಾಯಟ್ ಟೈಮ್ ಅಂತ ಹೇಳೋದು. ಬಿಕಾಸ್ ಹೋಲಿ ಸ್ಪಿರಿಟ್ ವಾಂಟ್ಸ್ ಟು ಲೀಡ್ ಯು, ಹಿ ವಾಂಟ್ಸ್ ಟು ಗೈಡ್ ಯು. ಎಲ್ಲಿ ಹೋಗಬೇಕು, ಇದು ಮಾಡಬಾರ್ದು, ಈ ಬಿಸ್ನೆಸ್ ಮಾಡಬೇಕು. ನಾವು ನೋಡಿ ಯಾವುದಾದ್ರು ಒಂದು ಬಿಸ್ನೆಸ್ ಅಂದಾಜಲ್ಲಿ ಮಾಡ್ತೀವಿ. ಯಾಕೆ ಫೇಲಿಯರ್ ಆಗ್ತದೆ ಗೊತ್ತಾ? ಎಲ್ಲ ಅಂದಾಜು. ಚೆನ್ನಾಗಾದರೆ ಆಗ್ಬಿಡ್ಬೋದು. ಯಾಕಂದರೆ ಯೇಸು ನಾಮದಲ್ಲಿ ನನ್ನ ಜೊತೆ ದೇವರಿದ್ದಾರೆ. ಮಾಡಬೇಕಾ ಬೇಡವಾ ಅನ್ನೋದು ಕ್ಲಿಯರಾಗಿ ದೇವರು ನಮ್ಮ ಒಳಗಡೆ ಮಾತಾಡ್ತಾ ಇರ್ತಾರೆ. ಬಟ್ ವಿ ಕಾಂಟ್ ಹಿಯರ್ ಇಟ್. ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಟು ಗಿವ್ ಟೈಮ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ಆ ಕ್ವಾಯ್ಟ್ ಟೈಮ್ ಅನ್ನೋದು ಅದೇ. ಅದಕ್ಕೆ ಕೆಲವರು 5 ಗಂಟೆಗೆ ಎದ್ದೇಳ್ತಾರೆ, ಕೆಲವರು 4 ಗಂಟೆಗೆ ಎದ್ದೇಳ್ತಾರೆ, ಕೆಲವರು ನೋಡಿ ರಾತ್ರಿ ಹೊತ್ತು ಕುಂತ್ಕೊಳ್ತಾರೆ 12 ಗಂಟೆಗೆ. ಎಲ್ಲ ನಿಶಬ್ದವಾಗಿ ಮನೆಯಲ್ಲೆಲ್ಲ ಮಲಗಿದ ಮೇಲೆ ಸೈಲೆಂಟಿಗೆ ವಾಕ್ಯ ಓದ್ತಾ ಇರ್ತಾರೆ. ದೇವರೇ ಥ್ಯಾಂಕ್ ಯು ಲಾರ್ಡ್. ಆ ಪ್ರೆಸೆನ್ಸ್ ಇದೆಯಾ?
ಎಲ್ಲ ಕೀ 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 ಅಂತ ಆರು ನೋಡಿದಾಗ ಯೇಸು ನಾಮದಲ್ಲಿ ನಾನು ಹೋಗುವಾಗಲೂ ಬರುವಲ್ಲ ನನ್ನ ಜೊತೆ ಇರಪ್ಪ ದೇವ್ರೆ, ಯೇಸು ನಾಮದಲ್ಲಿ ನೋಡಿ ನಾವು ಮಾತಾಡ್ಬಿಟ್ಟು ಹೋಗ್ತೀವಿ. ದೇವ್ರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಲ್ಲ. ನಾವು ಬಿಸಿ, ನಾವು ಏನೇನು ಹೇಳ್ಬೇಕೋ ಎಲ್ಲ ಹೇಳ್ಬಿಟ್ಟು ಹೋಗ್ತಾ ಇರ್ತೀವಿ. ದೇವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ತೀವಿ ಯಾವಾಗಾದರೂ. ಅದಕ್ಕೇನೆ ತುಂಬ ನಾವು ಫೇಲ್ಯೂರಲ್ಲಿ ಕೈ ಇಡೋದಕ್ಕೆ ಏನು ಕಾರಣ ಅಂದರೆ ವಿ ಡೋಂಟ್ ಹಿಯರ್ ದ ವಾಯ್ಸ್. ಅದಕ್ಕೇನೆ ಒಬ್ಬೊಬ್ಬ ಕ್ರೈಸ್ತರು ಪ್ರೇಯರ್ ಮಾಡಿ ದೇವ್ರು ಏನು ಹೇಳ್ತಾರೆ ಪಾಸ್ಟರ್ ಅಂತ ಕೇಳೋ ಪರಿಸ್ಥಿತಿಯಲ್ಲಿ ಇರಬಾರ್ದು. ಕೆಲವರು ಹೇಳ್ತಾರೆ, ಪಾಸ್ಟರ್ ಪ್ರೇಯರ್ ಮಾಡಿ ಹೇಳ್ತೀರಾ ಸ್ವಲ್ಪ? ಯಾರನ್ನ ಕೇಳಿ ಹೇಳಬೇಕು? ಯಾರನ್ನ ಕೇಳಿ ಹೇಳಬೇಕು? ದೇವ್ರ ಹತ್ರ ಕೇಳಿ ಹೇಳಬೇಕು. ಸರಿ, ದೇವ್ರು ನನ್ನ ಜೊತೆ ಇದ್ದಾರೆ, ನಿನ್ನ ಹತ್ರ ಇಲ್ವಾ? ಇಲ್ಲ, ಇದ್ದಾರೆ ಪಾಸ್ಟರ್, ನನ್ನ ಹತ್ರ ಸರಿಯಾಗಿ ಮಾತಾಡಲ್ಲ ಅವರು. ಕೋಪ ಯಾಗೊತ್ತಾ, ನಾನು ಸರಿ ಇಲ್ಲ, ಪಾಪಿ ನಾನು. ನೀವು ನೀತಿವಂತರು, ನೀವು ಪರಿಶುದ್ಧವಂತ ಪಾಸ್ಟರ್ ಅಲ್ವಾ, ದೇವ್ರು ನಿಮ್ಮ ಹತ್ರ ಡೈರೆಕ್ಟಿಗೆ ಮಾತಾಡ್ತಾರೆ. ದೇವ್ರ ವಾಕ್ಯ ಹೇಳುತ್ತೆ, ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ಈ ಸಭೆಯಲ್ಲಿರೋ ಅಷ್ಟು ಜನನು ದೇವರ ಆಲಯವಾಗಿದ್ದೀರಾ. ನಿಮ್ಮೊಳಗಡೆನೇ ಪವಿತ್ರಾತ್ಮನ ಇಟ್ಕೊಂಡು ಪ್ರೇಯರ್ ಮಾಡಿ ನಾನು ಸ್ವಲ್ಪ ತಲೆ ಮೇಲೆ ಕೈ ಇಟ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ಅನ್ನೋದಕ್ಕೆ ಏನು ಅವಶ್ಯಕತೆ? ಇವತ್ತು ನಾವೆಲ್ಲನೂ ಅಂದಾಜಲ್ಲಿ ಮಾಡ್ತಾಯಿದ್ದೀವಿ ಎಲ್ಲನೂ. ಆದರೆ ದೇವ್ರ ಜೊತೆ ಇದ್ದಾರೆ ಒಂದು ನಂಬಿಕೆ. ಒಂದು ದಿವಸ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ ಪಾಸ್ಟರ್. ಬೇಡ, ಸ್ಪೆಂಡ್ ಟೈಮ್ ಇನ್ ದ ಪ್ರೆಸೆನ್ಸ್. ಸಮಯ ಕೊಡಿ ಸ್ವಲ್ಪ, ದೇವ್ರು ಮಾತಾಡಲಿ. ನಿಮ್ಗೆ ಅನಿಸುತ್ತೆ ಇದು ಚೆನ್ನಾಗಿರುತ್ತೆ ಅಂತ, ಅದೇ ರೀತಿ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇನ್ನೊಂದು ವಾಕ್ಯನೂ ಈ ರೀತಿ ಹೇಳುತ್ತೆ. ಯಾಕೋಬನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 7ನೇ ವಾಕ್ಯ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ಸರಿ, ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ಬೇಕಂದ್ರೆ ಯಾರು ಎದುರಿಸ್ಬೇಕಂತೆ? ದೇವ್ರು ಯಾಕೆ ಎದುರಿಸಲ್ಲ? ನಿಮಗೆ ವಿರುದ್ಧವಾಗಿ ದೇವ್ರ ತಾನೇ ಎದುರಿಸ್ಬೇಕು ಅದನ್ನು, ಸೈತಾನನ್ನು. ಯಾರು ಎದುರಿಸಿ ಅಂತ ಹೇಳ್ತವ್ರೆ? ಸೊ ಗಾಡ್ಸ್ ಪಾರ್ಟ್ ಈಸ್ ಗಾಡ್ಸ್ ಪಾರ್ಟ್, ಅವರ್ ಪಾರ್ಟ್ ಈಸ್ ಅವರ್ ಪಾರ್ಟ್. ಎರಡು ಮೆಸ್ಅಪ್ ಮಾಡ್ಕೊಬಾರ್ದು. ದೇವ್ರೇನು ಹೇಳ್ತಾರೆ ಅಂದರೆ, ಸೈತಾನನನ್ನು ಏನು ಮಾಡಿ? ರೆಸಿಸ್ಟ್ ದ ಡೆವಿಲ್ ಆ್ಯಂಡ್ he will run away from you. when he will run away, resist the devil. you have to resist. ನೀವು ಅದಕ್ಕೆ ವಿರುದ್ಧವಾಗಿ ಮಾತಾಡಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಮಾತಾಡಬೇಕು. ನಾವೇನು ಅನ್ಕೊಂಡು, ದೇವ್ರೇ ಸೈತಾನ್ ಇಷ್ಟು ಕಾಟ ಕೊಡ್ತಾನಲ್ಲಪ್ಪ, ಏನಾದರೂ ಮಾಡಪ್ಪ. ದೇವ್ರೇನು ಹೇಳ್ತಾರೆ, ನೀನೇನಾದರೂ ಮಾಡು. ನಾವೇನಂತೀವಿ, ನೀನೇನಾದರೂ ಮಾಡಪ್ಪ. ದೇವ್ರು ಹೇಳ್ತಾರೆ, ನಾನು ಮಾಡಲ್ಲ, ಅದನ್ನು ನೀನು ಮಾಡು. ಸೊ ದೇವ್ರು ಮಾಡೋದನ್ನು ದೇವ್ರು ಮಾಡ್ತಾರೆ, ನಾನು ಮಾಡೋದು ನೀವು ಮಾಡೋದನ್ನು ನೀವು ಮಾಡಬೇಕು, ನಾನು ಮಾಡಬೇಕು. ವಾಕ್ಯ ಕೇಳೋದು ನನ್ನ ಕೆಲಸ, ಕೊಡೋದು ನನ್ನ ಕೆಲಸ, ದೇವ್ರ ಸಮ್ಮುಖದಲ್ಲಿ ಇರೋದು ನನ್ನ ಕೆಲಸ, ನಂಬಿಕೆಯನ್ನು ಬೆಳೆಸ್ಕೊಳ್ಳೋದು ನನ್ನ ಕೆಲಸ, ಮಿಕ್ಕಿದ ಕಾರ್ಯನ ಮಾಡೋದು ದೇವ್ರ ಕೆಲಸ. ಎಲ್ಲ ದೇವ್ರನ್ನ ಮನೆ ಬರದಲ್ಲಿ ಬರೆದಿದ್ದಾರೆ ಪಾಸ್ಟರ್, ಇದು ಈಗೀಗೆ ನಡೆಯುತ್ತೆ ಅನ್ನೋದು ಸುಳ್ಳು. ದೇವ್ರೇನು ಹೇಳ್ತಾರೆ, ಸಕಲ ಅಧಿಕಾರ ನಾನು ನಿನ್ನ ಕೈ ಕೊಟ್ಟಿದ್ದೀನಿ, ನೀನು ಓಡಿಸು, ನೀನು ಮಾತಾಡು. ಯು ಹ್ಯಾವ್ ಟು ಕನ್ಫೆಸ್ ಇಟ್. ಯೇಸುವಿನ ನಾಮದಲ್ಲಿ ಆಗುತ್ತೆ ಅಂತ ಹೇಳು, ಆಗುತ್ತೆ. ನನಗೆ ವಿರುದ್ಧವಾಗಿ ಬರುವಂಥ ಸೈತಾನನ ಕ್ರಿಯೆಗಳು ಲಯವಾಗಿ ಹೋಗಲಿ ಅಂತ ಮಾತಾಡಿ. ಅದಕ್ಕೇ ನಾವು ಆ ರೀತಿ ಎದುರಿಸಿ ನಿಲ್ಲೋ ಥರ ನಾವು ಸ್ಟಡಿ ಆಗಬೇಕು, ಫೈರ್ ಆಗಬೇಕು. ಈ ಪ್ರಸಂಗ ಹಾಗೆ ನಿಮ್ಮನ್ನು ಮಾಡುತ್ತೆ ಅಂತ, ಮಾಡಿದೆ ಅಂತ ನಂಬ್ತೀನಿ. ಆಮೆನ್. ಸೊ ಯು ಹ್ಯಾವ್ ಟು ಪ್ಲೇ ಯುವರ್ ರೋಲ್. ನಿಮ್ಮ ಭಾಗ ಏನೋ ಅದನ್ನು ನೀವು ಮಾಡಬೇಕು. ಅದಕ್ಕೆ ಹೇಳೋದು, ಎಲ್ಲ ದೇವರೇ ಅಂತ ಕುಂತ್ಕೊಬೇಡಿ. ದೇವ್ರು ಇಷ್ಟೇ ನಿಮ್ಮ ಲೈಫಲ್ಲಿ ಬರೆದ್ಬಿಟ್ಟಿದ್ದಾರೆ ಅನ್ನೋ ಮುಕ್ತಾಯಕ್ಕೆ ಬರಬೇಡಿ. ಯಾರ ಲೈಫನ್ನು ದೇವರು ಇಷ್ಟೇ ಅಂತ ಬರೆದಿಲ್ಲ. ಯು ಕ್ಯಾನ್ ಚೇಂಜ್ ಯುವರ್ ವರ್ಲ್ಡ್ ಥ್ರೂ ಯುವರ್ ವರ್ಡ್. ಯು ಕ್ಯಾನ್ ಚೇಂಜ್ ಯುವರ್ ವರ್ಲ್ಡ್ ಥ್ರೂ ಯುವರ್ ವರ್ಡ್. ಯೇಸುವಿನ ನಾಮದಲ್ಲಿ ನಿಮ್ಮ ಲೋಕನ ನೀವೇ ಸೃಷ್ಟಿ ಮಾಡ್ಕೊಬೋದು. ಯೇಸುವಿನ ನಾಮದಲ್ಲಿ ಆಗುತ್ತೆ, ನಡೆಯುತ್ತೆ, ಬರುತ್ತೆ. ಪರಿಸ್ಥಿತಿಗಳು ನನಗೆ ಎದುರು ಬದರಾಗಿ ಇದ್ದರೂ ಪರವಾಗಿಲ್ಲ, ಪರಿಸ್ಥಿತಿಗಳು ಇವತ್ತು ನನಗೆ ಅಗೇನ್ಸ್ಟ್ ಆಗಿದ್ದರೂ ಪರವಾಗಿಲ್ಲ, ಯೇಸುವಿನ ನಾಮದಲ್ಲಿ ನನಗೆ ಬರೋದು ಬರಲಿ ಬಾ ಅಂತ ಯೇಸುವಿನ ನಾಮದಲ್ಲಿ ಕರಿತೀನಿ. ಎಲ್ಲ ಆಶೀರ್ವಾದಗಳು, ಬಿಸ್ನೆಸ್ಸು, ದುಡ್ಡು ಯೇಸುವಿನ ನಾಮದಲ್ಲಿ. ಮನಿ ಕಮ್ ಟು ಮೀ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ವೆಲ್ತ್ come to me in the name of Jesus. Prosperity come to me in the name of Jesus. Fame come to me in the name of Jesus. I am favored by God. Amen. ಡಿಕ್ಲರೇಷನ್ ಮಾಡಿ, ಮಾತಾಡಿ. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡಿ. ಯಾವಾಗಲೂ ನಾವು ಹೆಂಗೆ ಮಾಡ್ತೀವಿ ಗೊತ್ತಾ? ವಿ ಮೂವ್ ಅಕಾರ್ಡಿಂಗ್ ಟು ಅವರ್ ಫೀಲಿಂಗ್ಸ್. ಭಾವನೆಗಳು
ನಾವು ಹೇಗೆ ಹೋಗ್ತೀವಿ ಅಂದರೆ, ಕ್ರೈಸ್ತರ ಜೀವಿತ ಹೇಗಿದೆ ಅಂದರೆ ಭಾವನೆಗಳ ಮೇಲೆ ಸಂಬಂಧಪಟ್ಟದ್ದು. ಕ್ರೈಸ್ತರು ಫೀಲಿಂಗ್ಸಲ್ಲಿ ಹೋಗಬಾರ್ದು, ವರ್ಡ್ ಆಫ್ ಗಾಡ್. ಈಗ ಉದಾಹರಣೆ, ನಾವು ಒಂದು ಕಡೆ ಬಂದಿದ್ದ ತಕ್ಷಣ ಹೇಳ್ತೀವಿ, ದೇವರೇ ಈಗ ಇಳಿದು ಬಾಪ, ಈಗ ದೇವರೇ ಇಳಿದು ಬಾ ದೇವರೇ. ಪ್ರಾರ್ಥನೆ ಚೆನ್ನಾಗಿದೆಯಾ? ಬಾಪ ನಿನ್ನ ಪ್ರಸನ್ನತೆ ಇರಲಿ, ನೀನು ಬಾ ಅಂತ. ಯಾವಾಗಾದರೂ ದೇವ್ರು ನಾನು ಬರ್ತೀನಿ ಅಂತ ಹೇಳಿದಾರ? ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದಾರ? ಮತ್ತು ಇದೇನು ಬಾ 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 ಅಂತ? ಯಾಗೋದಾ, ನಮಗೆ ಕಿರ್ಚಬೇಕು ಶಬ್ದವಾಗಿ. ಹಾಲೆಲೂಯಾ ಅಂದರೆ ದೇವ್ರು ಬಂದ್ಬಿಟ್ರು ಅಂತ ಅರ್ಥ. ವಿ ಮೂವ್ ಅಕಾರ್ಡಿಂಗ್ ಟು ಅವರ್ ಸ್ಕ್ರೀಮಿಂಗ್. ನೋಡಿ, ಸೌಂಡ್ ಜಾಸ್ತಿ ಬರಬೇಕು. ಓ ಅಲ್ಲೇ ಲೂಯ ರಬ ಬಕ ಈ ಥರ ಸ್ಪೀಡ್ ಫೈರ್ ಅದೆಲ್ಲ ಹಾಕ್ಬಿಟ್ರೆ, ಓ ದೇವ್ರ ಆತ್ಮನ ಹಿಡಿದು ಬಂದಿದ್ದಾನೆ. ಇದೆಲ್ಲ ಮಾಡೋಕ್ಕಿಂತ ಮುಂಚೆನೇ ದೇವ್ರು ಹೇಳಿದ್ರು ಗೊತ್ತಾ, ನಾನು ನಿನ್ನೊಂದಿಗೆ ಇರುವೆನು ಹೇಳಿದ್ರು ತಾನೆ. ಯಾಕೆ ಫೀಲಿಂಗಲ್ಲಿ ಹೋಗ್ಬೇಕು ನಾವು? ಬಿಕಾಸ್ ವಿ ಡೋಂಟ್ ಬಿಲೀವ್ ದ ವರ್ಡ್, ವಿ ಬಿಲೀವ್ ಫೀಲಿಂಗ್ಸ್. ಮೈ ತಣ್ಣಗಾಗಬೇಕು, ಮೈ ಬೆಚ್ಚಗಾಗಬೇಕು, ಮ್ಯೂಸಿಕ್ ಸೌಂಡ್ ಬಡ 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 ಬರಬೇಕು, ಜನ ಎಲ್ಲ ಕಿರ್ಚಾಡಬೇಕು, ಒಂದು ಸತಿ ಕೆಳಗಡೆ ಬೀಳಬೇಕು. ಓಯ್ಯೋ ಏನು ಪಾಸ್ಟರ್, ಜನ ಏನು ಕೆಳಗಡೆ ಬಿದ್ದರು ಗೊತ್ತಾ, ಬೆಂಕಿ ಇದ್ದಂಗೆ ಇತ್ತು. ನಿನಗೆ ಹೆಂಗೆ ನಂಬಿಕೆ ಬಂತು? ಡಬಾರ್ ಅಂತ ಬಿದ್ದಿದ್ದಕ್ಕೆ ನಿನ್ನ ನಂಬಿಕೆ ಬಂತು. ನಾನು ಬೀಳೋಕ್ಕಿಂತ ಮುಂಚೆನೇ ಹೇಳ್ತೀನಿ, ನಾವು ಹೋಗುವ ಸ್ಥಳ ಎಲ್ಲ ದೇವ್ರು ನನ್ನ ಜೊತೆ ಇರ್ತಾರೆ. ಯಾಕೆ ಗೊತ್ತಾ, ವಾಕ್ಯ ಹೇಳುತ್ತೆ, ಯುಗದ ಸಮಾಪ್ತಿವರೆಗೂ ನಾನು ನಿನ್ನ ಜೊತೆನೇ ಇರ್ತೀನಿ. ಈ ಫೀಲಿಂಗ್ಸ್ ಯಾವಾಗಲೂ ನಮ್ಮ ಜೊತೆ ಇರಬೇಕು. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಈಗ ದೇವ್ರ ಪ್ರಸನ್ನತೆ ಇಳಿದು ಬರುತ್ತೆ. ದೇವ್ರೇನು ಹೇಳಿದ್ರು? ಎಲ್ಲಿ ಇಬ್ಬರು ಮೂವರು ಕೂಡಿ ಬರ್ತೀರೋ ಅಲ್ಲಿ ನಾನು ಬರ್ತೀನಿ ಅಂದರೆ ಇರ್ತೀನಿ ಅಂದ್ರ. ಮತ್ತು ಬರ್ತೀನಿ ಬಾಬಾ ಅಂದರೆ ಏನರ್ಥ? ಅವ್ರು ಇಲ್ಲ ಅಂತ ತಾನೇ ಅರ್ಥ. ನಾನು ಬರ್ತೀನಿ ಅಂದರೆ ನಾವೆಲ್ಲ ಕರೆಯೋಣ, ಬನ್ನಿ ದೇವ್ರೆ ಬಾಪ, ನೀನು ಬಾಪ, ಈಗಲೇ ಬಾಪ, ನೀನು ಬರಲಿಲ್ಲ ನಾನು ಬಿಡಲ್ಲಪ್ಪ ಬಾಪ ಅಂತ. ದೇವ್ರೇನು ಹೇಳಿದ್ರು? ಬರ್ತೀನಿ ಅಂದ್ರೆ ಇರ್ತೀನಿ ಅಂದ್ರ. ಇರ್ತೀನಿ ಅಂದ ದೇವ್ರಿಗೆ ನೀನೇನಕ್ಕೆ ತಿರ್ಗಾ ಕರೀತಾ ಇದೆಯಾ? ಬಿಕಾಸ್ ವಿ ಮೂವ್ ಅಕಾರ್ಡಿಂಗ್ ಟು ಅವರ್ ಫೀಲಿಂಗ್ಸ್. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಅನುಭವಗಳನ್ನು ನೋಡಬೇಡಿ, ಭಾವನೆಗಳಲ್ಲಿ ನಾವು ಮೂವ್ ಆಗಬಾರ್ದು. ವಾಕ್ಯ ಏನು ಹೇಳುತ್ತೆ? ಇರ್ತೀನಿ ಅಂದ್ರಲ್ಲ, ನಾನು ಹೋಗೋ ಸ್ಥಳವೆಲ್ಲ ದೇವ್ರು ನನ್ನ ಜೊತೆ ಇರ್ತಾರೆ. ಕೈ ಇಟ್ಟು ಮಾಡುವ ಎಲ್ಲ ಕೆಲಸದ ಮೇಲೆ ದೇವ್ರು ಇವತ್ತಿಂದ ನನ್ನನ್ನು ಆಶೀರ್ವದಿಸ್ತಾರೆ. ಬಿಕಾಸ್ ಐ ಆಮ್ ನಾಟ್ ಅಲೋನ್, ನಾನು ಒಬ್ಬಂಟಿಗನಾಗಿಲ್ಲ. ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಬಿಟ್ಟು ಅಗಲೋದು ಇಲ್ಲ, ಹೋಗೋ ಸ್ಥಳ ಎಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಅಂದಿರ್ತಾನೆ. ಇದ್ದೇ ಇರ್ತಾರೆ. ನಿಮಗೆ ಫೀಲ್ ಆಗುತ್ತೋ ಇಲ್ವೋ, ನಿಮಗೆ ದೇವ್ರು ಇದ್ದಾರೇನೋ ಫೀಲಿಂಗ್ ಇದೆಯೋ ಇಲ್ವೋ, ಬಟ್ ವರ್ಡ್ ಸೇಸ್ ಐ ಆಮ್ ವಿತ್ ಯು. ಈಗ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ನನಗೆ ಗೊತ್ತು, ದ ಸ್ಪಿರಿಟ್ ಆಫ್ ದ ಲಾರ್ಡ್ ಈಸ್ ಅಪಾನ್ ಮೀ. ಲೂಕನಿಗೆ ಬರೆದ ಪುಸ್ತಕ 4:18 ಹೇಳುತ್ತೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಕರ್ತನ ಆತ್ಮ ನನ್ನ ಮೇಲೆ ಅದೇ. ಕರ್ತನ ಆತ್ಮನೇ ಇಳಿದು ಬಾಪ ಅಂತ ಯೇಸು ಹೇಳಿದ್ರ? ಏನು ಹೇಳಿದ್ರು? ನನ್ನ ಮೇಲೆ ಅದೇ, ನನ್ನನ್ನು ಅಭಿಷೇಕಿಸಿದ್ದಾನೆ ಬಡವರಿಗೆ ಶುಭ ವರ್ತಮಾನ ಹೇಳೋದಕ್ಕಾಗಿ ನನ್ನನ್ನು ನೋಡಿ, ಹಿ ನೋಸ್, ಬಿಕಾಸ್ ಹಿ ನೋಸ್ ದ ವರ್ಡ್. ದೇವ್ರು ಹೇಳ್ತಾರೆ, ಗೊತ್ತು ನನಗೆ ಕರ್ತನ ಅಭಿಷೇಕ ನನ್ನ ಮೇಲಿದೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ. ಇವತ್ತು ನಾನು ದೇವರೇ ನಾನು ಹೋಗ್ತಾ ಇದ್ದೀನಪ್ಪ, ನೀನೇನಾದರೂ ಮಾಡಿ ನನ್ನ ಮುಖಾಂತರ ಏನಾದರೂ ಮಾಡಪ್ಪ. ಕರ್ತನ ಆತ್ಮವು ನನ್ನ ಮೇಲೆ ಅದೇ. ಕರ್ತನ ನನ್ನನ್ನು ಅಭಿಷೇಕಿಸಿದ್ದಾರೆ. ಈ ಅಭಿಷೇಕ ಇಲ್ಲಿರೋರನ್ನ ಮುಟ್ಟುತ್ತೆ, ಫೇಸ್ಬುಕ್ ಯೂಟ್ಯೂಬ್ ನೋಡೋರನ್ನ ಮುಟ್ಟುತ್ತೆ. ಇನ್ನೂ ಲೋಕದಲ್ಲಿ ಇನ್ನೂ ಅನೇಕ ಲಕ್ಷಾಂತರ ಜನರಿಗೆ ನಾನು ಮಾತನಾಡೋದು ಮುಟ್ಟುತ್ತೆ. ಯಾಕಂದರೆ ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಕರ್ತನ ಅಭಿಷೇಕ ನನ್ನೊಳಗಡೆ ಇದೆ, ನನ್ನ ಬಾಯಿಂದ ಮಾತು ಒಂದೊಂದು ದೇವ್ರದ್ದಾಗಿದೆ. ಗಾಡ್ ಬ್ಲೆಸ್. ಇದು ದೇವರಿಗೆ ಕೊಡುವಂಥ ಸಮಯ. ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು, ದೇವ್ರಿಗಾಗಿ ಕೊಡಬೇಕು, ದೇವ್ರ ರಾಜ್ಯಕ್ಕಾಗಿ ಬಿತ್ತಬೇಕು ಅನ್ನೋರು, ನೀವು ದೇವ್ರಿಗಾಗಿ ಸಂತೋಷವಾಗಿ ಕೊಡ್ಬೋದು. ಯು ಕ್ಯಾನ್ ಸೋ. ದೇವ್ರ ವಾಕ್ಯ ಹೇಳುತ್ತೆ, ಸಂತೋಷವಾಗಿ ದೇವ್ರಿಗಾಗಿ ಕೊಡುವವರ ಮೇಲೆ ದೇವರ ಪ್ರೀತಿ ಉಂಟು ಅಂತ. ಸಂತೋಷದಿಂದ ನೀವು ಕೊಡ್ಬೋದು. ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿ ಇದೆ.
ಆ ರೀತಿ ನೀವು ಕೊಡ್ಬೋದು. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣವಾ? ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮ ಜೊತೆ ದೇವರು ಇರೋದಕ್ಕಾಗಿ ಸ್ತೋತ್ರ. ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಂದಿಗೆ ಇರ್ತೀನಿ ಅಂತ ವಾಗ್ದಾನ ಮಾಡಿದ್ದಲ್ಲಪ್ಪ. ನಮ್ಮ ಜೊತೆ ಇರೋದಕ್ಕಾಗಿ ಸ್ತೋತ್ರ. ಈ ವಾಕ್ಯನ ಕೇಳುವವರ, ಕೇಳ್ತಾ ಇರುವವರ, ಕೇಳಿದವರ ಎಲ್ಲರ ಜೀವಿತದಲ್ಲೂ ನೀನು ಕಾರ್ಯಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ. ತಾಯಿನ ಗರ್ಭದಲ್ಲೇ ನೀನು ಆರಿಸಿಕೊಂಡು ನಮಗಾಗಿ ನೀನು ಇಟ್ಟಿರುವಂಥ ಹೆಚ್ಚಾದ ದೊಡ್ಡ ಪ್ಲ್ಯಾನ್ ಅಲ್ಲ, ಯೇಸುವಿನ ನಾಮದಲ್ಲಿ ನೆರವೇರಲಿ ಅಂತ ನಾನು ಪ್ರಾರ್ಥಿಸ್ತೇನಪ್ಪ. ಅದಕ್ಕೆ ತಕ್ಕ ಹಾಗೆ ನಾವು ನಂಬೋ ಹಾಗೆ ಆ ನಂಬಿಕೆಯನ್ನು ಬೆಳೆಸೋದಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡಪ್ಪ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗೆ ಇರಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ಗಾಡ್.